ಅದರಿಂದ ಹೊರಗೆ ಬರಬೇಕಾಗಿತ್ತಪ್ಪ ಅಂದರೆ ಇವರು ಮೌನ ಆಗಿದ್ಕೊಂಡು ತಮ್ಮ ಕೆಲಸದ ಮಾಡಿದ್ರೆ ಸಾಕಾಗಿದೆ. ಅದ್ರ ಬಿಟ್ಟುಕೊಟ್ಟು ಸಾಕ್ಷಿದಾರನ ಬೆದರಿಸುವಂಥ ಮತ್ತೇನು ಮಾಡುವಂಥ ಕೆಲಸಗಳಾದ್ರೆ ಆ ವ್ಯಕ್ತಿ ಜೊತೆ ಯಾರು ದರ್ಶನ ಜೊತೆಗೆ ಇವರು ಅದು ಸಹಿತ ಒಂದು ಏನಪ್ಪ ಅಂದ್ರೆ ಕಣ್ಗಾವಲಿನಲ್ಲಿಡುವಂಥ ಅದು ಜೈಲಿನಲ್ಲಿಡುವಂಥ ಪ್ರಸಂಗಗಳು ಬರ್ಬೋದೇನೋ. ಯಾಕಂದ್ರೆ ಸಾಕ್ಷಿ ಹೇಳಬೇಡ ಅಂತ ಹೇಳುವಂಥ ಒಂದು ಪ್ರವೃತ್ತಿ ಏನಂದ್ರೆ ಇದು ಕ್ರಿಮಿನಲ್ ಪ್ರವೃತ್ತಿ. ಅದು ಯಾಕೆ ಅವಾಗ ಏನು ಅನಿಸಿದ ಅವ್ರು ಹೇಳಿ ಅವಾಗ ಅದು ಜಡ್ಜ್ಗೆ ಬಿಟ್ಟಂಥ ವಿಷಯ ಅವ್ರದ್ದವ್ರು ಸರಿ ತಪ್ಪು ನೋಡ್ಕೊಂಡು ಜಡ್ಜ್ಮೆಂಟ್ ಮಾಡ್ತಾರೆ. ಆದ್ರೆ ಅದೇನೂ ಇಲ್ಲ. ಈಗ ಮಾತ್ರ ಆ ಸಾಕ್ಷಿ ಹೇಳಿಕೊಟ್ಟ ಬೆದರಿಸಿದ ಕಾರಣಕ್ಕಾಗಿ ಇವತ್ತು ಅಲ್ಲಿಯ ನಮ್ಮ ಜಡ್ಜಸ್ ಹೇಳಿಬಿಟ್ಟಿದ್ದಾರೆ ಇವು ಪೂರ್ತಿ ಎನ್ಕ್ವೈರಿ ಆಗಲಿ ಅಂತೇಳಿ. ಹೀಗಾಗಿ ಒಂದು ಹೊಸದಾಗಿ ಬಂದಂಥ ಈ ಪುನೀತ ವೇಣು ಸುಹಾಸ್ ಅವರ ಗಡಿಬಿಡಿಯಿಂದಾಗಿ ಇವತ್ತು ಒಂದೇನು ರೂಪ ಪಡ್ಕೊಳ್ತಾ ಇತ್ತದು. ಅದರಲ್ಲೂ ಮುಖ್ಯವಾಗಿ ದರ್ಶನ ಹೊರಗೆ ಬರುವಂಥ ಸಾಧ್ಯತೆಗಳಿದ್ದು ಮತ್ತೆ ಇವ್ರು ನಿರ್ಧಾರ ಮಾಡಿದ ತಕ್ಷಣ ಕೋರ್ಟ್ ಮತ್ತು ಅಲರ್ಟ್ ಆಗ್ತದೆ. ಈ ಬೇಡಪ್ಪ ಇವ್ರನ್ನ ಸರಿಯಾಗಿ ಬಿಡೋದು ಬೇಡ ಹೊರಗೆ ಅನ್ನೋಂಥ ನಿರ್ಧಾರಕ್ಕೆ ಬರ್ತದೆ. ಹೀಗಾಗಿ ಮತ್ತಷ್ಟು ಜೈಲಿಗೆ ಇಳ್ಕೊಳ್ಳುವಂಥ ಪ್ರಸಂಗಗಳು ಹೆಚ್ಚಾಗ್ತಾವೆ. ಇಂಥ ಒಂದು ಆರೋಪ ಘನಘೋರವಾದ ಆರೋಪ ಮಾಡಿರುವಂಥ ಜನ ಈ ಭಾಳ ಜನ ಅದರಲ್ಲೇ ದರ್ಶನಕ್ಕೆ ಶಿಕ್ಷೆ ಆಗಬೇಕು ಅನ್ನೋರು ಭಾಳ ಇದ್ದಾರೆ. ಯಾಕಂದ್ರೆ ಈ ದರ್ಶನದಿಂದಾಗೆ ಸಹಜವಾಗಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಅವ್ರ ಅಭಿಮಾನಿಗಳಲ್ಲಂತ ಪಾಪ ಕುತೂಹಲ ಮೂಡಿ ಆಗಬಾರ್ದಾಯ್ತು ಅಂದ್ರೆ ಇನ್ನುಳಿದವ್ರಿಲ್ಲ ಮಾಡಿದಂಗೆ ನಮ್ಮ ಕನ್ನಡದ ಗಾದಿ ಮಾತು ಮಾಡಿದ ಕುಂತಾರ ಮನಿ ಅಂತ ಕಡಮ ಅಂತೇಳಿ. ಹಾಗೆ ಅವ್ರು ಮಾಡಿದಾರೆ ಉಣ್ತಾ ಇದ್ದಾರೆ ಅಂತ ಕೆಲವೊಬ್ರು ಅಂತಾರೆ. ಏನೂ ಇದ್ದರೂ ಸಹಿತ ಈ ಇಂಥ ಒಂದು ಏನು ಈ ಸಾಕ್ಷ್ಯಗಳನ್ನ ನಾಶ ಮಾಡುವಂಥ ಪ್ರವೃತ್ತಿ ಮಾತ್ರ ಒಬ್ಬ ಸಜ್ಜನ ನಾಗರಿಕರಿಗೆ ಇರಬಾರ್ದು ಅನ್ನುವಂಥ ಮಾತುಗಳು ಹೇಳೋ ಜೊತೆಗೆ ಈಗಾಗಲೇ ಈ ಸಂದೀಪ್ ಅನ್ನೋ ಕಡೆಯಿಂದ